ಸ್ಯಾಂಡಲ್ವುಡ್ ನಲ್ಲಿ ಮತ್ತೆ ಇದೀಗ ಸ್ಟಾರ್ ವಾರ್ ಶುರುವಾದಂತೆ ಕಾಣಿಸ್ತಾ ಇದೆ. ಹುಬ್ಬಳ್ಳಿಯ ವೇದಿಕೆಯಲ್ಲಿ ಆಡಿರುವಂತಹ ಮಾತು ಇದೀಗ ಸಂಚಲನವನ್ನ ಮೂಡಿಸ್ತಾ ಇರುವಂತದ್ದು. ಸಿಟ್ಟು ತೋರಿಸಿದ್ರ ಕಿಚ್ಚ ಎಂಬ ಮಾತು ಸಹ ಇದೀಗ ಕೇಳಿ ಬರ್ತಾ ಇದೆ. ಹಾಗಂತ ಕೆರಳಿಸ್ಕೊಂಡು ಹೋದ್ರೆ ಸುಮ್ನೆ ಕೂತ್ಕೊಳ್ಳೋಕ್ಕೂ ಆಗಲ್ಲ ಎಂದಿದ್ದಾರೆ. ಆ ಸಮಯದಲ್ಲಿ ಮೂವಿ ಪೈರಸಿ ಆದಾಗಿಂದ ದರ್ಶನ್ ಹಾಗೂ ಸುದೀಪ್ ಅಭಿಮಾನಿಗಳ ನಡುವೆ ಒಂದು ಬೆಂಕಿ ಕಿಡಿಯೇ ಹೊತ್ಕೊಂಡಿತ್ತು. ಕನ್ನಡ ಇಂಡಸ್ಟ್ರಿಯಲ್ಲಿ ದರ್ಶನ್ ಹಾಗೂ ಸುದೀಪ್ ವಿಷ್ಣುವರ್ಧನ್ ಸರ್ ಹಾಗೂ ಅಮರೀಶ್ ಸರ್ ಅವ್ರಿಗೆ ಹೋಲಿಕೆ ಮಾಡ್ತಾರೆ. ಕುಚಿಕು ದೋಸ್ತ್ ಅನ್ಕೊಂಡಿದ್ದಂತಹ ಈ ಜೋಡಿ ಈ ರೀತಿ ಸ್ಟಾರ್ ವಾರ್ಗೆ ಇಳಿದ್ರೆ ಮುಂದೆ ಕನ್ನಡ ಇಂಡಸ್ಟ್ರಿ ಕತೆ ಏನು? ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲೇಸ್ ಕರ್ನಾಟಕ. ನಾನು ಸುಷ್ಮಿತಾ ನಟರಾಜ್. ಸ್ಯಾಂಡಲ್ವುಡ್ ನಲ್ಲಿ ಮತ್ತೆ ಇದೀಗ ಸ್ಟಾರ್ ವಾರ್ ಶುರುವಾದಂತೆ ಕಾಣಿಸ್ತಾ ಇದೆ. ಯಾಕಂದ್ರೆ ಸ್ಯಾಂಡಲ್ವುಡ್ನ ಬಾದ್ಶಾ ಕಿಚ್ಚ ಸುದೀಪ್ ಹುಬ್ಬಳ್ಳಿಯ ವೇದಿಕೆಯಲ್ಲಿ ಆಡಿರುವಂತಹ ಮಾತು ಇದೀಗ ಸಂಚಲನವನ್ನ ಮೂಡಿಸ್ತಾ ಇರುವಂಥದ್ದು. ಇದರಿಂದ ಸೂಪರ್ ಸ್ಟಾರ್ಗಳ ಸಿನಿಮಾ ಮೇಲೆ ಸಿಟ್ಟು ತೋರಿಸಿದ್ರ ಕಿಚ್ಚ ಎಂಬ ಮಾತು ಸಹ ಇದೀಗ ಕೇಳಿ ಬರ್ತಾ ಇದೆ. ಈ ರೀತಿಯ ವಿವಾದ ಹುಟ್ಟಾಕುವಂತಹ ಮಾತು ಏನು ಅಂತ ನೋಡೋದಾದ್ರೆ, ಕಿಚ್ಚ ಸುದೀಪ್ ನಟನೆಯ ಬಹುನಿರೀಕ್ಷಿತ ಚಿತ್ರ ಮಾರ್ಕ್ ಇದೇ ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ ಅದೇ ದಿನ ತೆರೆಗೆ ಬರ್ತಾ ಇದೆ. ಸಿನಿಮಾದ ಪ್ರಚಾರದಲ್ಲಿ ಸುದೀಪ್ ಮತ್ತೆ ಚಿತ್ರತಂಡ ಕೂಡ ಇದೆ. ಬೆಂಗಳೂರು, ಚೆನ್ನೈ ಹೀಗೆ ಇನ್ನು ಹಲವು ಕಡೆಗಳಲ್ಲಿ ಪ್ರಚಾರವನ್ನ ಮುಗಿಸಿರುವಂತಹ ಸುದೀಪ್ ನಿನ್ನೆ ಹುಬ್ಬಳ್ಳಿಯಲ್ಲಿ ಅದ್ದೂರಿ ಪ್ರೀ ರಿಲೀಸ್ ಕಾರ್ಯಕ್ರಮವನ್ನ ಆಯೋಜಿಸಿದ್ರು. ನಾವು ಸಿನಿಮಾ ಬಿಡುಗಡೆ ಮಾಡುವ ಜೊತೆಗೆ ಯುದ್ಧವೊಂದನ್ನು ಸಹ ಮಾಡಬೇಕಿದೆ, ಹೊರ್ಗೆ ಒಂದು ದೊಡ್ಡ ಯುದ್ಧಕ್ಕೆ ರೆಡಿ ಆಗ್ತಾ ಇದೆ. ನಾನು ಮಾತನಾಡಬಾರ್ದು ಅಂತ ಸುಮ್ಮನೆ ಇದ್ದೆ, ಹಾಗಂತ ಮಾತನಾಡೋಕೆ ಬರಲ್ಲ ಅಂತ ಅಲ್ಲ, ಹಾಗಂತ ಕೆರಳಿಸ್ಕೊಂಡು ಹೋದ್ರೆ ಸುಮ್ಮನೆ ಕೂತ್ಕೊಳ್ಳೋಕ್ಕೂ ಆಗಲ್ಲ ಎಂದಿದ್ದಾರೆ. ಇನ್ನು ಇಂಡಸ್ಟ್ರಿಯಲ್ಲಿ ಈ ಬೆಳವಣಿಗೆ ಕಂಡು ಬರ್ತಾ ಇರೋದು ಈಗಿಂದಂತೂ ಅಲ್ವೇ ಅಲ್ಲ. ಇನ್ನು ಸುದೀಪ್ ನಟನೆಯ ಪೈಲ್ವಾನ್ ಸಿನಿಮಾ ರಿಲೀಸ್ ಆದಾಗಿಂದ ಈ ರೀತಿ ಸಾಕಷ್ಟು ಮಾತುಗಳು ಕೇಳಿ ಬರ್ತಾನೆ ಇದೆ. ಯಾಕಂದ್ರೆ ಆ ಸಮಯದಲ್ಲಿ ಮೂವಿ ಪೈರಸಿ ಆದಾಗಿಂದ ದರ್ಶನ್ ಹಾಗೂ ಸುದೀಪ್ ಅಭಿಮಾನಿಗಳ ನಡುವೆ ಒಂದು ಬೆಂಕಿ ಕಿಡಿಯೇ ಹೊತ್ಕೊಂಡಿತ್ತು. ಸಾಕಷ್ಟು ಜಗಳ, ಒಬ್ಬರನ್ನೊಬ್ಬರು ನಿಂದಿಸುವಂತಹ ಕೆಲಸ, ಹೀಗೆ ಸಾಕಷ್ಟು ಸ್ಟಾರ್ ಫ್ಯಾನ್ಸ್ಗಳ ವಾರ್ ಕೂಡ ನಡೀತಾ ಇತ್ತು. ಇವತ್ತು ಸಹ ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟೋ ರೀತಿಯಲ್ಲಿ ಸುದೀಪ್ ಅಥವಾ ದರ್ಶನ್ ಅವರ ಫ್ಯಾನ್ಸ್ ಮತ್ತೊಬ್ಬ ನಟನನ್ನ ಕೀಳಾಗಿ ಕಡೆಗಣಿಸಿ ಕಮೆಂಟ್ ಅನ್ನ ಮಾಡ್ತಾನೆ ಇರ್ತಾರೆ, ಟೀಕಿಸ್ತಾ ಬರ್ತಾನೆ ಇದ್ದಾರೆ. ಇವಾಗ ದರ್ಶನ್ ಅವರ ಡೆವಿಲ್ ಮೂವಿ ರಿಲೀಸ್ ಆದಾಗ ಸಾಕಷ್ಟು ಜನ ಈ ಮೂವಿ ಓಡಲ್ಲ, ಈ ಮೂವಿ ಏನೇನೂ ಇಲ್ಲ, ಡಬ್ಬಾ ಮೂವಿ ಅಂತ ಎಲ್ಲ ಕಮೆಂಟ್ ಕೂಡ ಮಾಡಿದ್ರು. ಇನ್ನು ಸುದೀಪ್ ನಟನೆಯ ಮೂವಿ ಕೂಡ ಚೆನ್ನಾಗಿಲ್ಲ, ಯಾವುದೇ ರೀತಿ ಇಂಟ್ರೆಸ್ಟ್ ಇಲ್ಲ, ಬೇರೆ ಲ್ಯಾಂಗ್ವೇಜ್ನ ಡೈರೆಕ್ಟರ್ ಬಂದು ಡೈರೆಕ್ಟ್ ಮಾಡಿರುವಂತಹ ಮೂವಿ. ಮ್ಯಾಕ್ಸ್ ಮತ್ತೆ ಮಾರ್ಕ್ ಎರಡೂ ಒಂದೇ ರೀತಿ ಇರುವಂತಹ ಕತೆ, ಅದು ಪಾರ್ಟ್ 1, ಇದು ಪಾರ್ಟ್ 2, ಏನೂ ವ್ಯತ್ಯಾಸ ಇಲ್ಲ, ಚೂರೇ ಚೂರು ಚೆನ್ನಾಗಿಲ್ಲ ಎನ್ನುವಂತಹ ಹೇಳಿಕೆಗಳನ್ನ ಇದೀಗ ಪಾಸ್ ಮಾಡ್ತಾ ಇದ್ದಾರೆ. ಈ ವಿಚಾರಕ್ಕೆ ರೊಚ್ಚಿಗೆದ್ದಂತಹ ಕಿಚ್ಚ ಸುದೀಪ್ ಈ ಮಾತುಗಳನ್ನ ಆಡಿರುವಂಥದ್ದು. ಹೊರ್ಗಡೆ ಒಂದು ಪಡೆ ಯುದ್ಧಕ್ಕೆ ನಿಂತಿದೆ, ನಾವು ಸಹ ಯುದ್ಧಕ್ಕೆ ಸಿದ್ಧ, ಮಾತಿಗೂ ಸಹ ಬದ್ಧ, ಹಾಗೂ ಸೈಲೆಂಟ್ ಆಗಿರೋದು ಒಳ್ಳೇದು ಅಥವಾ ಕೆಟ್ಟದ್ದೋ ನನಗೆ ಗೊತ್ತಿಲ್ಲ. ನಮ್ಮನ್ನ ಕೆಣ್ಕಿದ್ರೆ ಅಥವಾ ನಿಮ್ಮನ್ನ ಕೆಣ್ಕಿದ್ರೆ ನೀವು ಸಹ ಅವ್ರ ಭಾಷೆಯಲ್ಲೇ ಉತ್ತರ ಕೊಡಿ ಎಂದು ಮಾರ್ಕ್ ಪ್ರೀ ರಿಲೀಸ್ ಈವೆಂಟ್ ನಲ್ಲಿ ಸುದೀಪ್ ಇದೀಗ ಈ ಮಾತನ್ನ ಆಡಿರುವಂಥದ್ದು. ಇನ್ನು ಕನ್ನಡ ಇಂಡಸ್ಟ್ರಿಯಲ್ಲಿ ದರ್ಶನ್ ಹಾಗೂ ಸುದೀಪ್ ವಿಷ್ಣುವರ್ಧನ್ ಸರ್ ಹಾಗೂ ಅಮರೀಶ್ ಸರ್ ಅವ್ರಿಗೆ ಹೋಲಿಕೆ ಮಾಡ್ತಾರೆ. ಆದ್ರೆ ಈ ರೀತಿ ಒಬ್ಬರನ್ನೊಬ್ಬರು ಹೀನಾಯವಾಗಿ ಬಿಟ್ಕೊಡ್ತಾ ಹೋದ್ರೆ ಈ ಎರಡೂ ಘಟಾನುಘಟಿ ನಾಯಕರನ್ನ ಯಾರಿಗೆ ಹೋಲಿಕೆ ಮಾಡ್ಬೋದು? ಕುಚಿಕು ದೋಸ್ತ್ ಅನ್ಕೊಂಡಿದ್ದಂತಹ ಈ ಜೋಡಿ ಈ ರೀತಿ ಸ್ಟಾರ್ ವಾರ್ಗೆ ಇಳಿದ್ರೆ ಮುಂದೆ ಕನ್ನಡ ಇಂಡಸ್ಟ್ರಿ ಕತೆ ಏನು? ಮುಂಬರುವಂತಹ ಹೀರೋಗಳು ಯಾವ ರೀತಿ ಪ್ರೋತ್ಸಾಹ ತಗೋಬೇಕು, ಅವರ ಪರಿಸ್ಥಿತಿ ಏನು, ಈ ರೀತಿ ಏನಾಗ್ಬೋದು ಎನ್ನುವಂತಹ ಮಾತುಕತೆಗಳು ಸಹ ಇದೀಗ ಚರ್ಚೆ ಆಗ್ತಾ ಇದೆ. ಇನ್ನು ಸ್ಟಾರ್ ವಾರ್ಗಳು ಇಂದಿನಿಂದನೂ ಸಹ ನಡ್ಕೊಂಡು ಬಂದಿದೆ, ಅದಕ್ಕೆ ಸಾಕಷ್ಟು ಜನ ಫುಲ್ ಸ್ಟಾಪ್ ಇಡ್ತಾರೆ. ಆದ್ರೆ ಇತ್ತೀಚೆಗೆ ಸ್ಟಾರ್ಗಳೇ ಅದಕ್ಕೆ ಪ್ರೋತ್ಸಾಹ ಕೊಡ್ತಾ ಇರೋದು ಒಂದು ಕಡೆ ದುರದೃಷ್ಟಕರ ಸಂಗತಿ. ಇನ್ನೊಂದು ಕಡೆ ಅಭಿಮಾನಿಗಳು ಸಹ ಸುಮ್ಮನೆ ಕೂತ್ಕೊಳ್ಳಲ್ಲ, ಬೇರೆ ಬೇರೆ ರೀತಿ ಕಮೆಂಟ್ ಮಾಡೋದು, ಬೇರೆ ಬೇರೆ ರೀತಿ ಟ್ರೋಲ್ ಮಾಡೋದು, ಇವೆಲ್ಲವೂ ಸಹ ನಡ್ಕೊಂಡು ಹೋಗ್ತಾ ಇದೆ. ಇದರಿಂದ ಮುಂಬರುವಂತಹ ಸ್ಥಿತಿಯಲ್ಲಿ ಕನ್ನಡ ಇಂಡಸ್ಟ್ರಿಯ ಕತೆ ಏನಾಗತ್ತೆ? ದೊಡ್ಡ ದೊಡ್ಡ ಸ್ಟಾರ್ಗಳ ಅಭಿಮಾನಿಗಳು ಈ ರೀತಿ ಮಾಡೋದ್ರಿಂದ ಏನೆಲ್ಲ ತೊಂದರೆಗಳಾಗತ್ತೆ, ಇವೆಲ್ಲವನ್ನು ಸಹ ಮುಂದೆ ನೋಡ್ಬೇಕಾಗುತ್ತೆ. ಇದಾಗಿತ್ತು ಈ ಕ್ಷಣದ ಸುದ್ದಿ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೀವು ನೋಡ್ತಾ ಇರಿ ಸ್ಪೀಡ್ ಪ್ಲೇಸ್ ಕರ್ನಾಟಕ.
ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ.